ಕತೆ ಹೆಸರು ಮಣ್ಣಿನ ಮೌಲ್ಯ ಮತ್ತು ಹೆಣ್ಣಿನ ಪ್ರೀತಿ. ಕುಕ್ಕಟ ಅನ್ನೋದು ಹೆಸರಿನಿಂದ ಕಂಗೊಳಿಸೋ ಒಂದು ಸುಂದರವಾದ ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ರಂಗಪ್ಪ ಮತ್ತು ಶೇಷಮ್ಮ ಅನ್ನುವಂತಹ ದಂಪತಿ ವಾಸ ಮಾಡ್ತಿದ್ರು. ಅವರಿಗೆ ಇಬ್ಬರು ಮಕ್ಕಳು, ದೊಡ್ಡ ಮಗ ನರೇಶ ಮತ್ತು ಹಿರಿ ಮಗ ಹರೀಶ. ರಂಗಪ್ಪ ಹಗಲು ರಾತ್ರಿ ಕಷ್ಟಪಟ್ಟು ಕೃಷಿ ಮಾಡ್ತಿದ್ದ. ಶೇಷಮ್ಮ ಮನೆ ನೋಡ್ಕೊಳ್ಳೋದ್ರ ಜೊತೆಗೆ ಹಸುಗಳನ್ನು ಸಾಕ್ತಿದ್ಲು. ಬಡತನ ಇದ್ರೂ ಅವ್ರ ಮನೆಯಲ್ಲಿ ನಗು, ಪ್ರೀತಿ ಮತ್ತು ನೆಮ್ಮದಿಗೆ ಎಂದು ಕೊರತೆ ಇರಲಿಲ್ಲ. ಕಾಲ ಕಳೆದಂತೆ ನರೇಶ್ಗೆ ಮದುವೆ ಆಯಿತು. ಅವನ ಹೆಂಡತಿ ಹೆಸರು ಶಿಲ್ಪ. ವಿದ್ಯಾವಂತಲಾಗಿದ್ಲು. ಆದರೆ ಅವಳ ಮನಸ್ಸು ನಗರ ಜೀವನದ ಕಡೆಗೆ ವಾಲಿತ್ತು. ನಗರದ ಜೀವನವೇ ಉತ್ತಮ ಅನ್ನುವಂಥ ಅಹಂಕಾರ ಅವಳಲ್ಲಿ ಬೇರ್ಬಿಟ್ಟಿತ್ತು. ಆಸೆ ಸಹ ತುಂಬಿಕೊಂಡಿತ್ತು. ಮೊದಲ ಕೆಲವು ದಿನಗಳಲ್ಲಿ ಎಲ್ಲವೂ ಚೆನ್ನಾಗೇ ಸಾಗಿತ್ತು. ಆದರೆ ನಂತರ ಸಣ್ಣ ಸಣ್ಣ ವಿಷಯಗಳಿಗೂ ಅತ್ತೆ ಸೊಸೆ ನಡುವೆ ಭಿನ್ನಾಭಿಪ್ರಾಯಗಳು ಶುರು ಆದವು. ಈ ಹಳ್ಳಿಯಲ್ಲಿ ಬರೀ ಕಷ್ಟ ಮಾತ್ರ ಅಂತ ಶಿಲ್ಪ ಆಗಾಗ ಅಸಮಾಧಾನದಿಂದ ಹೇಳ್ತಿದ್ಲು. ರಂಗಪ್ಪ ಮೌನವಾಗಿ ಎಲ್ಲವನ್ನ ಸಹಿಸ್ತಿದ್ದ. ಶೇಷಮ್ಮ ಮಾತ್ರ ನಗುಮುಖದಿಂದ, ಮಗಳೇ, ಮನೆ ದೊಡ್ಡದಿದ್ರೆ ಸಂಸಾರ ದೊಡ್ಡದಾಗೋದಿಲ್ಲ, ಮನಸ್ಸು ದೊಡ್ಡದಿರಬೇಕು ಅಂತ ಮೃದುವಾಗಿ ಹೇಳ್ತಿದ್ಲು. ಆ ಮಾತುಗಳನ್ನು ಶಿಲ್ಪ ಲೆಕ್ಕಿಸಲೇ ಇಲ್ಲ. ಗುಸಗುಸ ಅಂತಿದ್ಲು, ಸಿಡ ಅಂತಿದ್ಲು, ಬೇರೆ ಮನೆ ಮಾಡೋಣ ಅಂತಿದ್ಲು. ಸದಾಕಾಲ ಅಸಮಾಧಾನದಿಂದ ಕೂಡ್ಕೊಂಡಿದ್ಲು. ಕೆಲ ತಿಂಗಳುಗಳ ನಂತರ ನರೇಶ ತನ್ನ ಹೆಂಡತಿ ಮಾತಿಗೆ ಮಣಿದು ಬೇರೆ ಮನೆ ಮಾಡ್ಕೊಂಡ. ಹೀಗೆ ಒಗ್ಗಟ್ಟಿನಿಂದಿದ್ದಂತಹ ಕುಟುಂಬ ಎರಡಾಗಿ ಭಾಗ ಆಯಿತು. ಶಿಲ್ಪಳಿಗೆ ಖುಷಿನೋ ಖುಷಿ. ಮೊದಲಿಗೆ ಸ್ವಾತಂತ್ರ್ಯ ಸಿಕ್ಕಂತಾಯಿತು. ಆದರೆ ಆಡಂಬರದ ಜೀವನದಿಂದ ಬೇಗ ಖರ್ಚು ಹೆಚ್ಚಾಯಿತು. ಕೃಷಿಯಿಂದ ಬರೋ ಆದಾಯ ಕಡಿಮೆ ಆಯಿತು. ನಗರ ಜೀವನದಲ್ಲಿ ಆಸೆಗಳು ದಿನೇ ದಿನೇ ಹೆಚ್ಚುತ್ತಲೇ ಇದ್ದವು. ಒಂದು ದಿನ ನರೇಶ್ಗೆ ದೊಡ್ಡ ನಷ್ಟ ಆಯಿತು. ಸಾಲ್ಗಾರರೆಲ್ಲ ಮನೆಗೆ ಬಂದು ಕೇಳಕ್ಕೆ ಶುರು ಮಾಡಿದ್ರು. ಮನೆ ವಾತಾವರಣನೇ ಬದಲಾಗತೊಡಗಿತು. ಗಂಡ ಹೆಂಡತಿಯರ ನಡುವೆ ದೊಡ್ಡ ಜಗಳ ಆಗಲಿಕ್ಕೆ ಪ್ರಾರಂಭ ಆಯಿತು. ಅದೇ ಸಮಯದಲ್ಲಿ ರಂಗಪ್ಪನ ಆರೋಗ್ಯನೂ ಹದಗೆಡ್ತು. ಹರೀಶ ಒಬ್ಬನೇ ಕೃಷಿ, ಮನೆ ಮತ್ತು ತಂದೆಯ ಆರೋಗ್ಯ ಎಲ್ಲವನ್ನೂ ನೋಡ್ಕೊಳ್ತಿದ್ದ. ಅವನು ತುಂಬ ಕಷ್ಟಪಡ್ತಾ ಇದ್ದ. ಹೀಗೆ ಇರುವಾಗ ಒಂದು ಮಳೆಗಾಲದ ರಾತ್ರಿ ರಂಗಪ್ಪ ಹೊಲಕ್ಕೆ ಕಟ್ಟಿದ ನೀರಿನ ಅಣೆಕಟ್ಟು ಒಡೆದು ಹೋಗ್ಬಿತ್ತು. ಧಾರಾಕಾರ ಮಳೆ ಸುರಿತಾ ಇತ್ತು. ಹರೀಶನಿಗೆ ವಿಷಯ ತಿಳಿದ ತಕ್ಷಣ ಓಡುವುದ. ಸುದ್ದಿ ಕೇಳಿ ನರೇಶ ಕೂಡ ಓಡ್ ಬಂದ. ಮಳೆ ಧಾರಾಕಾರವಾಗಿ ಸುರಿತಿತ್ತು. ಇಬ್ಬರು ಸಹೋದರರು ರಾತ್ರಿ ಪೂರ್ತಿ ಮಣ್ಣಿನ ಚೀಲಗಳನ್ನು ಹೊತ್ಕೊಂಡು ತಂದು ಒಡೆದು ಹೋದ ಅಣೆಕಟ್ಟನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದರು. ಸದ್ಯ ಬೆಳಗಾಗೋ ಅಷ್ಟೊತ್ತರಲ್ಲಿ ಅವರ ಶ್ರಮಕ್ಕೆ ಫಲ ಸಿಕ್ತು. ಅಣೆಕಟ್ಟಲ್ಲಿ ನೀರನ್ನು ಅವರು ನಿಲ್ಲಿಸಿದ್ರು. ಇದರಿಂದ ಅವರ ಬೆಳೆ ಉಳಿಯಿತು. ರಂಗಪ್ಪ ಈಗ ಇಬ್ಬರು ಮಕ್ಕಳನ್ನು ಕರೆದು ಹೇಳ್ದ, ನೋಡಿದ್ರ ಮಕ್ಕಳೇ, ಈ ಹೊಲನ ಒಬ್ಬನಿಂದ ಉಳಿಸ್ಲಿಕ್ಕೆ ಸಾಗಲಿಲ್ಲ. ಹಾಗೆ ಸಂಸಾರ ಕೂಡ ಒಬ್ಬನೇ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಗ್ಗಟ್ಟಿದ್ದರೆ ಹೆಚ್ಚು ಫಲ ಸಿಗುತ್ತೆ ನಮಗೆ. ಈ ಮಾತು ಕೇಳಿ ಅಲ್ಲೇ ಇದ್ದ ಶಿಲ್ಪಾಳ ಹೃದಯಕ್ಕೆ ನೇರವಾಗಿ ತಟ್ಟಿತು. ಕೆಲ ದಿನಗಳ ನಂತರ ಶೇಷಮ್ಮ ಅಸ್ವಸ್ಥಳಾದ್ಲು. ಶಿಲ್ಪಾಳೆ ಆಸ್ಪತ್ರೆಯಲ್ಲಿ ಹಗಲು ರಾತ್ರಿ ಸೇವೆ ಮಾಡಿದ್ಲು. ಒಂದಿನ ಶೇಷಮ್ಮ ಅವಳ ಕೈ ಹಿಡಿದು, ನೀನು ನನ್ನ ಸೊಸೆ ಅಲ್ಲ, ನನ್ನ ಮಗಳು ಅಂತ ಕಣ್ಣು ತುಂಬಿಕೊಂಡ್ಲು. ಈಗ ಶಿಲ್ಪಾಳ ಕಣ್ಣುಗಳು ನೀರಿನಿಂದ ತುಂಬಿದ್ವು. ಅಮ್ಮ, ನನ್ನ ಅಹಂಕಾರದಿಂದ ಈ ಮನೆ ಶಾಂತಿ ಹಾಳಾಯಿತು, ನನ್ನನ್ನು ಕ್ಷಮಿಸಿ ಅಂತ ಅವಳು ಅಳುತ್ತಲೇ ಕ್ಷಮೆ ಕೇಳಿದ್ಲು. ಆಗ ರಂಗಪ್ಪ ನಗ್ತಾ ಹೇಳ್ದ, ತಪ್ಪು ಎಲ್ಲರೂ ಮಾಡ್ತಾರೆ, ತಪ್ಪನ್ನು ಒಪ್ಕೊಂಡು ಬದಲಾಗೋನೇ ದೊಡ್ಡವನು ಅಂದ. ಕೆಲವು ವಾರಗಳ ನಂತರ ಎರಡು ಕುಟುಂಬಗಳು ಮತ್ತೆ ಒಂದೇ ಮನೆಯಡಿಗೆ ಸೇರಿಕೊಂಡವು. ಹರೀಶ ಈಗ ತುಂಬ ಸಂತೋಷದಿಂದ ಹೇಳ್ದ, ಒಟ್ಟಿಗೆ ಊಟ ಮಾಡೋ ಸಂತೋಷವನ್ನು ಹಣದಿಂದ ಖರೀದಿ ಮಾಡ್ಲಿಕ್ಕೆ ಸಾಧ್ಯನಾ? ಆ ದಿನದಿಂದ ಆ ಮನೆಯಲ್ಲಿ ಜಗಳದ ಬದಲು ನಗು ಕೇಳಿಸ್ತೊಡಗಿತ್ತು. ಈಗ ಶಿಲ್ಪ ಸಂಪೂರ್ಣವಾಗಿ ಬುದ್ಧಿವಂತಲಾದ್ಲು. ಅವಳು ಹಳ್ಳಿಯ ಮಹಿಳೆಯರ ಜೊತೆಗೆ ಸೇರಿ ಸ್ವಸಹಾಯ ಸಂಘ ಆರಂಭ ಮಾಡಿದ್ಲು. ಉಪ್ಪಿನಕಾಯಿ, ಪಾಪಡ್, ಕೋಡುಬಳೆ, ಚಕ್ಕುಲಿ, ನಿಪ್ಪಟ್ಟ ಹೀಗೆ ಮನೆಗೆಲ್ಲ ತಿನಿಸುಗಳನ್ನು ತಯಾರಿಸಿ ಮಾರಾಟ ಮಾಡತೊಡಗಿದ್ರು. ಇದರಿಂದ ಗ್ರಾಮದಲ್ಲಿನ ಅನೇಕ ಮಹಿಳೆಯರಿಗೆ ಉದ್ಯೋಗನೂ ಸಿಕ್ತು. ಅವರ ಹಣದ ತೊಂದರೆನೂ ಸಹ ನೀಗ್ತು. ನರೇಶ್ ಮತ್ತು ಹರೀಶ್ ಕೂಡ ಕೃಷಿಯಲ್ಲಿ ಹೊಸ ವಿಧಾನಗಳನ್ನು ಅಳವಡಿಸ್ಕೊಂಡ್ರು. ಇಬ್ಬರು ಸಹೋದರರು ಸೇರಿ ದುಡ್ದು ಸಾಲ ತೀರಿಸಿದ್ರು. ಒಂದು ಸಂಜೆ ರಂಗಪ್ಪ ತನ್ನ ಮೊಮ್ಮಕ್ಕಳನ್ನು ಕರೆದು ಹೇಳ್ದ, ನೋಡಿ ಮಕ್ಕಳೇ, ಮನೆಗೆ ಗೋಡೆಗಳು ಮಾತ್ರ ಆಧಾರ ಅಲ್ಲ, ಪ್ರೀತಿ, ಗೌರವ ಮತ್ತು ಕ್ಷಮೆಯೇ ಮನೆ ನಿಜವಾದ ಅಡಿಪಾಯ.
ಮಕ್ಕಳೆಲ್ಲ ಸಂತೋಷದಿಂದ ಚಪ್ಪಾಳೆ ತಟ್ಟಿದ್ರು. ಎಲ್ಲರೂ ಒಟ್ಟಿಗೆ ಕುಳಿತು ತುಳಸಿ ಕಟ್ಟೆ ಬಳಿ ದೀಪ ಹಚ್ಚಿದ್ರು. ಆ ಮನೆಯ ಬೆಳಕು ದೀಪದಿಂದಲ್ಲ, ಅವರ ಒಗ್ಗಟ್ಟಿನಿಂದ ಇನ್ನಷ್ಟು ಪ್ರಕಾಶಮಾನವಾಯಿತು. ಈ ಕತೆ ನೀತಿ ಅಂದರೆ ಅಹಂಕಾರ ಸಂಸಾರವನ್ನು ಒಡೆಯುತ್ತೆ, ಕ್ಷಮೆ ಮತ್ತು ಪ್ರೀತಿ ಅದನ್ನು ಮತ್ತೆ ಕಟ್ಟುತ್ತೆ. ಹಣದಿಂದ ಮನೆ ಕಟ್ಬೋದು, ಆದರೆ ಪ್ರೀತಿ ಮತ್ತು ಗೌರವದಿಂದ ಮಾತ್ರ ಕುಟುಂಬ ಕಟ್ಬೋದು. ಸ್ನೇಹಿತೆ, ಈ ಕತೆ ನಿಮ್ಗೆ ಇಷ್ಟ ಆದರೆ ಕತೆಗೊಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ಕೊಡಿ. ನಮಸ್ಕಾರ.